ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಕಾಲ್ತುಳಿತದ ಎಚ್ಚರಿಕೆ ಹೊರ ಜಿಲ್ಲೆಗಳ ಭಕ್ತರ ನಿಯಂತ್ರಣಕ್ಕೆ ಜಿಲ್ಲಾಧಿಕಾರಿಗೆ ಎಸ್ಪಿ ಪತ್ರ ಬರೆದಿದ್ದಾರೆ. ಡಿಸಿ ಲತಾ ಕುಮಾರಿಗೆ ಎಸ್ಪಿ ಮೊಹಮ್ಮದ್ ಸುಜೀತಾ ಪತ್ರ ಬರೆದಿರೋದು. ರಜೆ ಇರುವ ಕಾರಣಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ದೇವಸ್ಥಾನದ ಸುತ್ತಮುತ್ತ ಸ್ಥಳಾವಕಾಶ ಕಡಿಮೆ ಇದೆ. ಭಕ್ತರ ನಿಯಂತ್ರಿಸೋಕೆ ನಮಗೆ ಹೆಚ್ಚಿನ ಪೊಲೀಸ್ ತುಕಡಿಗಳು ಬೇಕಾಗಿದೆ. ನೂಕುನುಗ್ಗಲು ಉಂಟಾಗಿದೆ. ಕಾಲ್ತುಳಿತವಾದ್ರೆ ಕಷ್ಟವಾಗುತ್ತದೆ. ಇದೆಲ್ಲವನ್ನ ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕಾಗಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ. ಅನಾಹುತವಾದ್ರೆ ನಾವು ಹೊಣೆಗಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೊರ ಜಿಲ್ಲೆಗಳ ಭಕ್ತರ ನಿಯಂತ್ರಿಸೋಕೆ ಡಿಸಿಗೆ ಎಸ್ಪಿ ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ. ವಿಶೇಷ ಬಸ್ ವ್ಯವಸ್ಥೆ ರದ್ದು ಮಾಡುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಅಥವಾ ಈ ಥರ ಜಾತ್ರಾ ಮಹೋತ್ಸವ ಅಂತ ಅಂದಾಗ ಭಯ ಪಡುವಂಥ ವಿಚಾರ ಒಂದು, ಅದು ಕಾಲ್ತುಳಿತ. ಸಾಕಷ್ಟು ಪ್ರಕರಣಗಳು ನಡೆದುಬಿಟ್ಟಿದೆ ಈಗಾಗಲೇ. ಹಾಗಾಗಿ ಮತ್ತೆ ನಾವು ಯಾಮಾರೋದಕ್ಕಾಗಲ್ಲ, ಮೈಮರೆಯೋದಕ್ಕಾಗಲ್ಲ, ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದು ನೇರವಾಗಿ ಬರೋದು ಪೊಲೀಸ್ ಇಲಾಖೆ ಮೇಲೆ. ಈ ಹಿಂದಿನ ಪ್ರಕರಣಗಳನ್ನು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾಗಿರ್ಬೋದು, ಅಕ್ಕಪಕ್ಕದ ರಾಜ್ಯದಲ್ಲಿ ನಡೆದಿದ್ದಾಗಿರ್ಬೋದು, ಅದನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಎಸ್ಪಿ ಅವರು ಖುದ್ದಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಿಯಂತ್ರಿಸೋಕೆ ಸ್ವಲ್ಪ ಮಟ್ಟಿಗೆ ಕಷ್ಟನೂ ಆಗ್ತಾ ಇದೆ. ಈಗೇನೋ ಓಕೆ, ಆದರೆ ಈಗ ವೀಕೆಂಡ್ ಬೇರೆ ಇರೋದ್ರಿಂದ ಮತ್ತು ಹಬ್ಬ ಹರಿದಿನ ಇರೋದ್ರಿಂದ, ಸಾಲು ರಜೆ ಇರೋದ್ರಿಂದ ಹೊರ ರಾಜ್ಯದಿಂದೆಲ್ಲ ಭಕ್ತರು ಬರ್ತಾ ಇದ್ದಾರೆ. ಒಮ್ಮೆಲೆ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಕಷ್ಟ ಆಗತ್ತೆ. ಕಾಲ್ತುಳಿತ ಆಗಬಹುದಾದ ಸಾಧ್ಯತೆಗಳು ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಅನಾಹುತಗಳು ಸಂಭವಿಸ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ದೂಷಿಸಬೇಡಿ. ಆದಷ್ಟು ಹೊರ ರಾಜ್ಯದಿಂದ ಬರುವಂಥ ಭಕ್ತರನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಬಸ್ಗಳ ವಿಚಾರದಲ್ಲಿ ಕಂಟ್ರೋಲ್ ಮಾಡೋದು ಸೂಕ್ತ ಅನ್ನುವಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಈಗ ಜಿಲ್ಲಾಧಿಕಾರಿಗಳು ಏನು ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕಂದರೆ ಪ್ರತಿಯೊಂದು ಘಟನೆಗಳಲ್ಲಿ ಅನಾಹುತ ಸಂಭವಿಸಿದಾಗ ಎಲ್ಲರೂ ಮಾತಾಡೋದು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು, ಸೆಕ್ಯೂರಿಟಿ ಏನು ಮಾಡ್ತಾ ಇತ್ತು ಅಂತ ಕೇಳ್ತಾರೆ. ಸೊ ಅದನ್ನು ನಾವು ಕೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಈಗ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದುಬಿಟ್ಟಿದ್ದಾರೆ. ಸೊ ಹೀಗಾಗಿ ಜಿಲ್ಲಾಧಿಕಾರಿಗಳು ಈಗೊಂದು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಆ ನಿರ್ಧಾರವನ್ನು ಪ್ರಕಟಿಸಬೇಕಾಗತ್ತೆ. ನೋಡಿ, ಒಂದು ದಿನದಲ್ಲಿ 1.5-2 ಲಕ್ಷ ಭಕ್ತಾದಿಗಳು ದರ್ಶನ ಪಡ್ಕೊಳ್ತಿದ್ರು. ಬಟ್ ಈಗ ಕಳೆದ 1-2 ದಿನದಿಂದ 3 ಲಕ್ಷ, 3.5 ಲಕ್ಷ, 4 ಲಕ್ಷದವರೆಗೂ ರೀಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಅತಿ ಹೆಚ್ಚೇ ಭಕ್ತರು ಬರ್ತಾ ಇದ್ದಾರೆ. ಅದು ಗ್ಯಾರಂಟಿ ಯೋಜನೆ, ಈ ಶಕ್ತಿ ಯೋಜನೆ, ಫ್ರೀ ಬಸ್ ಇದೆ ಅಂತ ಎಲ್ಲರೂ ಬರ್ತಾ ಇದ್ದಾರೆ ಅಂತನೋ ಅಥವಾ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಕ್ತಾದಿಗಳ ಸಂಖ್ಯೆಯಲ್ಲಿ ಏರಿಕೆ ಅಂತೂ ಆಗ್ಬಿಟ್ಟಿದೆ.